ಉತ್ತಮ ಕ್ಷಮಾ ಧರ್ಮ ಭಾಗ 2. ಉತ್ತಮ ಕ್ಷಮಾ ಧರ್ಮ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ಕ್ಷಮಾ ಧರ್ಮದ ಭಾಗ 2 ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಈಗ ನೇರವಾಗಿ ಪ್ರಾರಂಭ ವಿಷಯ, ಹಿಂದಿನ ನಾನೇನು ಹೇಳೋದಿಲ್ಲ. ಈಗಿದು ಹಿಂದಿನ ಭಾಗವನ್ನು ನೀವು ಕೇಳ್ಕೊಬರ್ಬೇಕು ಅಷ್ಟೇ. ಅದಕ್ಕೆ ಪ್ರಾರಂಭ. ಭೇದ ವಿಜ್ಞಾನಿ ಜೀವನು ಉದಯದಲ್ಲಿ ಬರುವಂತಹ ಕರ್ಮಗಳನ್ನು ಜಡ ಪುದ್ಗಲದ ಪರಿಣತಿ ಎಂದು ತಿಳಿದು ಅವುಗಳಲ್ಲಿ ರಾಗ ದ್ವೇಷ ಮಾಡುವುದಿಲ್ಲ. ನನ್ನ ಆತ್ಮನಂತೂ ಜ್ಞಾನ ದರ್ಶನಮಯನಿದ್ದಾನೆ. ಅನೇಕ ವಿಧದಿಂದ ಉದಯದಲ್ಲಿ ಬರುತ್ತಿರುವಂತಹ ಕರ್ಮ ಇದು ಜಡ ರೂಪವಾಗಿದೆ. ಹೀಗೆ ತಿಳಿದು ಉದಯದಲ್ಲಿ ಬರುತ್ತಿರುವಂತಹ ಕರ್ಮದಲ್ಲಿ ಸಮತಾಭಾವ ಧರಿಸುತ್ತಾನೆ. ಆತ್ಮಕಲ್ಯಾಣದ ಇಚ್ಛುಕರಿಗೆ ಕ್ರೋಧವೆಂಬ ಶತ್ರುವನ್ನು ನಾಶ ಮಾಡುವ ಪ್ರಯತ್ನ ಮಾಡಲೇಬೇಕು. ಮಿಥ್ಯಾತ್ವ ಕರ್ಮದ ಉದಯ ಮತ್ತು ಕಷಾಯದಿಂದ ಆತ್ಮನಿಧಿ ಎಂಬ ಭಂಡಾರವನ್ನು ದೋಚಲಾಗುತ್ತದೆ. ಭೇದ ವಿಜ್ಞಾನದ ಕಾವಲಿನಿಂದ ಆ ಕಳ್ಳನನ್ನು ಓಡಿಸಬೇಕು, ನಿಧಿಯನ್ನು ರಕ್ಷಿಸಬೇಕು. ವನವಾಸ ಅನುಭವಿಸುತ್ತಿರುವ ಪಾಂಡವರಿಗೆ ತಮ್ಮ ಸಂಪತ್ತು ತೋರಿಸಿ ಹೊಟ್ಟೆ ಉರಿಸಬೇಕೆಂಬ ಭಾವದಿಂದ ಕೌರವರು ವಿಮಾನಗಳಲ್ಲಿ ಬಂದರು. ಅರ್ಜುನನ ಮಿತ್ರನಾದ ದೇವನು ವಿಮಾನಗಳನ್ನು ಅಲ್ಲಿಯೇ ಮೇಲೆ ನಿಲ್ಲಿಸಿ ಕೀಲಿಸಿ ಬಿಟ್ಟನು. ಅವುಗಳು ಅಲ್ಲಿ ಅಲ್ಲಾಡುವುದಿಲ್ಲ, ಒಂದೇ ಜಾಗದಲ್ಲಿ ನಿಂತುಬಿಟ್ಟವು. ಆವಾಗ ಪ್ರಾಣ ಭಯದಿಂದ ಕೌರವರು ಕೂಗಾಡುತ್ತಿರುವಾಗ ಅವರ ಧರ್ಮಪತ್ನಿಯರು ಬಂದು ಧರ್ಮರಾಜನಿಗೆ ನಮಸ್ಕಾರ ಮಾಡಿ ಅಂಗಲಾಚಿ ಪತಿ ಭಿಕ್ಷೆಯನ್ನು ಬೇಡಿದರು. ಹೇಗಾದರೂ ಮಾಡಿ ನಮ್ಮ ಗಂಡದಿರನ್ನು ಉಳಿಸಿಕೊಡ್ರಿ, ತಾವು ದಯಾಮಯ ಇದ್ದೀರಿ ಎಂದು. ಆಗ ಧರ್ಮರಾಜನು ಅರ್ಜುನನ ಮಿತ್ರನಿಗೆ ತಿಳಿಸಿ ಹೇಳಿ ಅವರನ್ನು ಕ್ಷಮಿಸಿ ಕಳುಹಿಸಿ ಬಿಟ್ಟನು. ಶರಣಾಗತಿ ಆದಂತಹ ಅಂದರೆ ಶರಣಾದ ಶತ್ರುಗಳನ್ನು ಕ್ಷಮಿಸುವುದೇ ಕ್ಷತ್ರಿಯರ ಧರ್ಮ ಇದೆ ಎಂದು ಎಲ್ಲರಿಗೂ ತಿಳಿಸಿದನು. ಆವಾಗ ಕ್ರೋಧದಿಂದ ಕೌರವರು ಸಂಸಾರದಲ್ಲಿ ದೊಡ್ಡ ಅಪಕೀರ್ತಿಗೆ ಪ್ರಾಪ್ತರಾಗಿ ಬಿಟ್ಟರು ಮತ್ತು ದೀರ್ಘ ಸಂಸಾರಿಗಳು ಆಗಿಬಿಟ್ರು. ಅದೇ ಪಾಂಡವರು ಸತ್ಕೀರ್ತಿಶಾಲಿಗಳಾಗಿ ಸತ್ಯವಂತರಾಗಿ ಯುಧಿಷ್ಠಿರ ಅಂದರೆ ಧರ್ಮರಾಯ, ಭೀಮ, ಅರ್ಜುನ 3 ಜನ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಿಬಿಟ್ರು. ನಕುಲ ಮತ್ತು ಸಹದೇವ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿಂದ್ರ ದೇವತೆಗಳಾಗಿ ಹುಟ್ಟಿಬಿಟ್ಟರು ಅಲ್ವಾ. ಇದು ಉತ್ತಮ ಕ್ಷಮ ಧರ್ಮದ ಮಹಿಮೆಯೇ ಇದೆ. ಯಾಕೆಂದರೆ ಕ್ಷಮೆ ಧರ್ಮ ಪಾಲಿಸುವವರಿಗೆ ಇಂಥ ಕೀರ್ತಿ ಸೌಖ್ಯ ಉತ್ಪತ್ತಿ ಆಗುತ್ತದೆ. ಉಪ್ಪು ತುಂಬಿದ ಪಾತ್ರೆಯಲ್ಲಿ ಸಿಹಿ ನೀರು ಹಾಕಿದರೂ ಕೂಡ ಅದು ಉಪ್ಪು ಆಗುತ್ತದೆ. ಆದ್ದರಿಂದ ಕ್ಷಮೆ ಎಂಬ ನೀರಿನಿಂದ ಮೊದಲು ಆ ಪಾತ್ರವನ್ನು ಚೆನ್ನಾಗಿ ತೊಳೆಯಬೇಕು. ಅದಾದ ನಂತರವೇ ಈ 10 ಧರ್ಮಗಳನ್ನು ಅದರಲ್ಲಿ ಸಂಗ್ರಹಿಸಬಹುದು ಅಲ್ವೇ. ಅದೇ ರೀತಿ ಶ್ರೀಗಂಧವನ್ನು ಎಷ್ಟೇ ತೇಯ್ದರೂ ಕೂಡ ಅದರ ಸುಗಂಧ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಕಬ್ಬನ್ನು ಎಷ್ಟೇ ಅರೆದರೂ ಕೂಡ ಅದರ ಸಿಹಿ ಹೆಚ್ಚಾಗುತ್ತಾ ಹೋಗ್ತದೆ. ಬಂಗಾರವನ್ನು ಎಷ್ಟೇ ಕಾಯಿಸಿದರೂ ಅದರ ಹೊಳಪು ಹೆಚ್ಚುತ್ತಾ ಹೋಗ್ತದೆ. ಹಾಗೆಯೇ ಸಜ್ಜನರು ಕೂಡ ಎಂಥ ಆಪತ್ತಿನಲ್ಲೂ ಕೂಡ ತಮ್ಮ ಕ್ಷಮಾ ಧರ್ಮವನ್ನು ಬಿಡಲಾರರು. ಇದೇ ರೀತಿಯ ಶ್ರದ್ಧೆ ಧೈರ್ಯ ಯಾರ ಹೃದಯದಲ್ಲಿ ವಿದ್ಯಮಾನವಿದೆಯೋ ಅವರೇ ಧನ್ಯರು. ಅವರೇ ಈ ಉತ್ತಮ ಕ್ಷಮಾ ಧರ್ಮವನ್ನು ಪಾಲಿಸಲು ಯೋಗ್ಯರು. ಭೇದ ವಿಜ್ಞಾನವೆಂಬ ಸಂಪತ್ತು ಅತಿ ಉನ್ನತವಾದ ಶ್ರೇಷ್ಠವಾದ ವಸ್ತು ಇದೆ. ಅದನ್ನು ಯಾವ ಕಳ್ಳರು, ಯಾವ ರಾಜರು, ಯಾವ ಸಂಬಂಧಿಕರು, ಯಾವ ಸ್ನೇಹಿತರು, ಶತ್ರುಗಳು ಯಾರೂ ಕೂಡ ಅಪಹರಿಸಲಾರರು. ಅದು ಭಾರ ಕೂಡ ಆಗುವುದಿಲ್ಲ. ಎಷ್ಟು ಖರ್ಚು ಮಾಡಿದರೂ ಅಷ್ಟು ಹೆಚ್ಚು 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 ಬೆಳೆಯುತ್ತಾ ಹೋಗ್ತದೆ. ಈ ಭೇದ ವಿಜ್ಞಾನವೆಂಬ ಧನ ಸಂಪಾದಿಸಿದಂತಹ ಮಹಾಪುರುಷರ ವಿಚಾರ ಹೇಗೆ ಇರುತ್ತದೆ ನೋಡೋಣ. ಅವರು ಹೇಗೆ ವಿಚಾರ ಮಾಡುತ್ತಾರೆ ಅಂದರೆ, ಆ ಮಹಾಪುರುಷರು ಹೀಗೆ ವಿಚಾರ ಮಾಡುತ್ತಾರೆ. ಸಂಸಾರದಲ್ಲಿ ಏನೆಲ್ಲ ಆಗುತ್ತಾ ಇದೆ ಅವೆಲ್ಲ ಜಡ ಪುದ್ಗಲ ಪಿಂಡದಲ್ಲಿ ಆಗುತ್ತದೆ. ಆದರೆ ಅಖಂಡ ಅವಿನಾಶಿಯಾದ ನನ್ನ ಆತ್ಮ ಇದರಿಂದ ಸರ್ವಥಾ ಭಿನ್ನವೇ ಇದೆ. ಶರೀರ ಹೋದರೂ ಚಿಂತೆ ಇಲ್ಲ, ನಾನು ಕ್ಷಮಾಧರ್ಮವನ್ನು ಮಾತ್ರ ಬಿಡುವುದಿಲ್ಲ.
ಈ ರೀತಿ ಅಖಂಡ ಧೈರ್ಯದಲ್ಲಿ ಅವರು ಸ್ಥಿರವಾಗಿ ಇರುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ, ಸುದರ್ಶನ ಶ್ರೇಷ್ಠಿಯು ಒಂದು ಪರ್ವದ ದಿನದಂದು ಸ್ಮಶಾನಕ್ಕೆ ಹೋಗಿ ರಾತ್ರಿ ಸಮಯದಲ್ಲಿ ದಿಗಂಬರ ಮುನಿಯಂತೆ ನಗ್ನಾವಸ್ಥೆಯನ್ನು ಧರಿಸಿ ಖಡ್ಗಾಸನದಲ್ಲಿ ನಿಂತು ಆತ್ಮಧ್ಯಾನದಲ್ಲಿ ತಲ್ಲೀನನಾದನು. ನಿರ್ವಿಕಲ್ಪ ಧ್ಯಾನ ಪ್ರಾರಂಭಿಸಿದನು. ಅದರಿಂದ ಅನೇಕ ಭಾವಗಳಲ್ಲಿ ಮಾಡಿದ ಕರ್ಮಗಳು ನಿರ್ಜಲೆ ಆಗಲು ಪ್ರಾರಂಭ ಆದವು. ಆದರೆ ಅವನ ಪರೀಕ್ಷೆಗೆಂದೇ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ, ಅದನ್ನ ಏನು ಅನ್ನಬೇಕು ಅಂತ ತಿಳಿಯೋದು. ಅಲ್ಲಿಗೂ ಅವನ ಕರ್ಮದ ಉದಯ ಹುಡುಕಿಕೊಂಡು ಬಂದು ಬಿಟ್ಟಿತ್ತು ನೋಡ್ರಿ. ಮನೆ ಬಿಟ್ಟು ಪಾಪ ಸ್ಮಶಾನದಲ್ಲಿ ಹೋಗಿ ತಪ ಮಾಡ್ತೀನಿ ಅಂದರೆ ಅಲ್ಲಿಗೂ ಕೂಡ ಕರ್ಮ ಹುಡುಕೊಂಡು ಬಂತೇ ಬಿಡ್ತು ನೋಡ್ರಿ. ಆ ಕರ್ಮ ಹೇಗಿತ್ತು ಅಂತಂದರೆ, ಆ ರಾಜ್ಯದ ರಾಣಿ ಅವನ ಮೇಲೆ ಮೊದಲಿಂದಲೂ ಭಾಳ ಮೋಹಿತಲಾಗಿದ್ಲು, ಅವನ ಮೇಲೆ ಬಹಳ ಆಸಕ್ತಳಾಗಿದ್ಲು. ಅವಳ ಸೇವಕಿ ಭಾಳ ಚತುರ ಇದ್ಲು. ಆ ಚತುರಳಾದ ಸೇವಕಿಯನ್ನು ಸ್ಮಶಾನಕ್ಕೆ ಕಳುಹಿಸಿ ಶಿಲೆಯಂತೆ ಅಂದರೆ ಕಲ್ಲಿನಂತೆ ನಿಂತುಕೊಂಡಿದ್ದ ಸುದರ್ಶನ ಶ್ರೇಷ್ಠಿಯನ್ನು ತನ್ನ ಅಂತಃಪುರದೊಳಗೆ ಗುಪ್ತವಾಗಿ ತರಿಸಿ ಬಿಟ್ಟಳು. ಯಾಕೆಂದರೆ ಅವನು ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ, ಮೌನ ಇದ್ದಾನೆ. ಅವನನ್ನು ವಿಚಲಿತನನ್ನಾಗಿ ಮಾಡಲು ಅವಳು ರಾತ್ರಿ ಎಲ್ಲ ಅನೇಕ ಪ್ರಕಾರದ ಚೇಷ್ಟೆಗಳನ್ನು ಮಾಡಿ 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 ಸೋತು ಹೋಗ್ಬಿಟ್ಲು. ರಾತ್ರಿಯೆಲ್ಲ ಕಳೆದೋಯ್ತು. ಇನ್ನೇನು ಬೆಳಕು ಬಿಡುವ ಸಮಯ ಹತ್ತಿರ ಬರುತ್ತಾ ಇದೆ. ಈಗ ಇವಳ ಕಪಟ ಬಯಲಾಗ್ತದೆ. ಈ ಶತ ಪ್ರಯತ್ನಗಳೆಲ್ಲ ವ್ಯರ್ಥವಾದಾಗ ರಾಣಿಗೆ ಅವನ ಮೇಲೆ ಮೋಹ ಹೋಗಿ ಕ್ರೋಧ ಉತ್ಪನ್ನ ಆಯಿತು. ಇದು ಕಷಾಯಗಳ ಎಷ್ಟು ವಿಚಿತ್ರವಾದ ಪರಿಣತಿ ಜೀವದ್ದು ಅಲ್ವೇ. ಇದಕ್ಕಿಂತ ಹಿಂದೆ ಅವಳಿಗೆ ಅವನ ಮೇಲೆ ಅತಿಯಾದ ಮೋಹ ಇತ್ತು. ಆದ್ದರಿಂದ ಅವಳು ಅವನನ್ನು ಇಲ್ಲಿಗೆ ತರಿಸಿಬಿಟ್ಲು. ಅವನು ಬಂದಿಲ್ಲ, ತರಿಸಿಬಿಟ್ಲು. ಇದರ ಅರ್ಥ ಏನು ಅಂತಂದರೆ, ಅವನು ಏನು ನಿಶ್ಚಲವಾದ ಧ್ಯಾನದಲ್ಲಿದ್ದ, ಅವನನ್ನು ಈಗ ಹೆಣ ತಗೊಂಡು ಹೋಗ್ತಾರಲ್ಲ ಆ ರೀತಿ ತರಿಸಿದ್ಲು ಅಲ್ವಾ. ಆದರೆ ತನ್ನ ಎಲ್ಲ ಪ್ರಯತ್ನ ವ್ಯರ್ಥವಾದ ಕಾರಣ ಮತ್ತು ಸ್ವಭಾವದಲ್ಲೇ ದೊಡ್ಡ ಕಪಟಿಯಾದ ಅವಳು ಚೀರಾಡಿ ರಾಜನನ್ನು ಕರೆಸಿಬಿಟ್ಲು. ಅಲ್ಲಿ ಎಲ್ಲ ಸೈನಿಕರು ರಾಜ ಎಲ್ಲ ಬಂದಾಗ ಹೇಳಿಬಿಟ್ಲು, ಇವನು ನನ್ನನ್ನು ಬಲತ್ಕರಿಸಲು ರಾತ್ರಿ ಇಲ್ಲಿಗೆ ಬಂದಿದ್ದಾನೆ ಎಂದು ಬಿಟ್ಲು. ಬುದ್ಧಿಗೇಡಿ, ದುರ್ಬುದ್ಧಿ, ದುಡುಕಿನ ಸ್ವಭಾವದ ರಾಜ ಹಿಂದೆ ಮುಂದೆ ಏನನ್ನು ವಿಚಾರ ಮಾಡುವ ಶಕ್ತಿಯಿಂದ ಶೂನ್ಯನಾಗಿ ಕ್ರೋಧಾವೇಶದಿಂದ ಸುದರ್ಶನನನ್ನು ಗಲ್ಲಿಗೆ ಏರಿಸುವ ಆಜ್ಞೆ ನೀಡಿದನು. ಆವಾಗ ಕೈ ಕಾಲುಗಳನ್ನು ಕಟ್ಟಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಾಯಿತು ಸುದರ್ಶನ ಶೇಠುವನ್ನು. ಸುದರ್ಶನ ನಿರ್ದೋಷ, ನಿಷ್ಕಲಂಕ ಹೃದಯದಲ್ಲಿ ವಿಚಾರ ಮಾಡುತ್ತಿದ್ದಾನೆ. ಅಯ್ಯೋ, ಇದೆಲ್ಲ ಹಿಂದಿನ ಭವದ ಕರ್ಮದ ಉದಯ. ಇದು ಜಡ ಶರೀರಕ್ಕೆ ಪ್ರಾಪ್ತ ಆಗುತ್ತದೆ. ನಾನಂತೂ ನನ್ನ ಆತ್ಮ ಮಾತ್ರ ನಿತ್ಯ ನಿರಂಜನ ಶಾಶ್ವತ ಅಖಂಡ ವಸ್ತು ಇದೆ. ನಾನು ಶುದ್ಧನಿದ್ದೇನೆ, ಬುದ್ಧನಿದ್ದೇನೆ, ನಿರ್ವಿಕಲ್ಪ ಇದ್ದೇನೆ. ಅಂಗ ಸಂಗ ಎಲ್ಲವೂ ಕರ್ಮಜನ್ಯವಾದ ಪರ್ಯಾಯಗಳಿವೆ. ಸಂಕಟದ ಸಮಯದಲ್ಲಿ ಅತಿ ದೊಡ್ಡ ಉಪಕಾರಿ ಮಿತ್ರ ಅಂದರೆ ಅದು ನಮೋಕಾರ ಮಂತ್ರ ಎಂದು ವಿಚಾರ ಮಾಡಿ ಮನಸ್ಸಿನಲ್ಲಿಯೇ ನಿರ್ದೋಷವಾಗಿ ಭಕ್ತಿಯಿಂದ ನಮೋಕಾರ ಮಂತ್ರವನ್ನು ಜಪಿಸೋದಕ್ಕೆ ಪ್ರಾರಂಭ ಮಾಡಿದ ಸುದರ್ಶನ ಶೇಠು. ಆದ್ದರಿಂದ ಕರ್ಮಗಳೆಲ್ಲ ನಿಧಾನಕ್ಕೆ ನಷ್ಟ ಆಗ್ತಾ ಬಂದವು. ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅವನ ಕುತ್ತಿಗೆಯನ್ನು ಕಡಿಬೇಕು ಅಥವಾ ನೇಣು ಹಾಕಬೇಕು. ಆವಾಗ ದೇವತೆಗಳ ಆಗಮನ ಆಯಿತು. ಆಕಾಶ ಮಾರ್ಗ ಎಲ್ಲ ತುಂಬಿ ಹೋಯಿತು. ಸುದರ್ಶನನನ್ನು ದೇವತೆಗಳು ರತ್ನ ಜಡಿತ ಸಿಂಹಾಸನದಲ್ಲಿ ವಿರಾಜಮಾನ ಮಾಡಿ ರತ್ನವೃಷ್ಟಿ ಮಾಡಿದರು, ಪುಷ್ಪವೃಷ್ಟಿ ಮಾಡಿದರು. ಆಕಾಶದಲ್ಲಿ ಸುದರ್ಶನನ ಜಯ ಜಯಕಾರ ಧ್ವನಿ ಆಯಿತು. ಮತ್ತೆ ಆಕಾಶವಾಣಿ ಆಯಿತು, ಹೇ ರಾಜನೇ, ನಿನ್ನ ಕಪಟಿ ಹೆಂಡತಿಯ ಕಪಟ ತಿಳಿಯದ ಅವಿವೇಕಿ ನೀನು ಎಂದು ಆಕಾಶವಾಣಿ ಆಯಿತು. ಇದನ್ನೆಲ್ಲ ನೋಡಿ ರಾಜ ಪ್ರಾಣ ಭಯದಿಂದ ಸುದರ್ಶನ ಶೇಟುವಿನ ಕಾಲಿಗೆ ಬಿದ್ದು ತನ್ನ ಪ್ರಾಣ ಭಿಕ್ಷೆಯನ್ನು ಬೇಡಿದ. ನನ್ನನ್ನು ಕ್ಷಮಿಸು, ನನ್ನನ್ನು ಉಳಿಸು ಅಂತ. ಸುದರ್ಶನ ಕ್ಷಮೆಯ ಮೇರು ಪರ್ವತನೇ ಇದ್ದ ಸುದರ್ಶನ. ನೋಡಿ, ಅಂಥ ಸಮಯದಲ್ಲೂ ಕೂಡ ಸುದರ್ಶನ ತನ್ನ ಭಾವನೆಯನ್ನು ಸ್ವಲ್ಪ ಕೂಡ ಕ್ರೋಧ ರೂಪ ಮಾಡಿಲ್ಲ.
ಎಷ್ಟು ದೊಡ್ಡ ಮಹಾಪುರುಷ ಸುದರ್ಶನ! ಆಹಾ! ಆವಾಗ ಈ ಕ್ಷಮೆ ಯಾಚಿಸುತ್ತಿರುವಂತಹ ರಾಜನನ್ನು ಕ್ಷಮಿಸಿಬಿಟ್ಟ ಸುದರ್ಶನ. ರಾಜನಿಗೆ ಇದನ್ನೆಲ್ಲ ನೋಡಿ ಸಂಸಾರದಿಂದ ವೈರಾಗ್ಯ ಆಗಿ ಹೋಯಿತು. ಅಸಹ್ಯ ಅನಿಸಿಬಿಡ್ತು ಈ ಸಂಸಾರ. ಸುದರ್ಶನ ಶ್ರೇಷ್ಠಿಯ ಕ್ಷಮಾಗುಣ ಅಂದಿನಿಂದ ಇಂದಿನವರೆಗೂ ಕೂಡ ಸಜ್ಜನರ ಬಾಯಿಯಲ್ಲಿ ಸಂಭ್ರಮದಿಂದ ಪ್ರತಿದಿನ ಹೊರಬರುತ್ತಾ ಇದೆ. ಸುದರ್ಶನ ಶೇಠು, ಇದು ಕ್ಷಮಾಗುಣದ ಮಹಿಮೆ ಅಲ್ವೇನು? ಅನೇಕ ಗುಣಗಳನ್ನು ನಾಶ ಮಾಡುವಂತಹ ಕ್ರೋಧವು ಯಮನಂತೆ ಇದೆ. ಕ್ರೋಧಿ ಮನುಷ್ಯ ಮೊದಲು ತನ್ನ ಜ್ಞಾನ, ದರ್ಶನ, ಕ್ಷಮೆ ಆದಿ ಗುಣಗಳ ನಾಶ ಮಾಡಿಕೊಳ್ತಾನೆ. ನಂತರ ಕರ್ಮಗಳಿಂದ ಕಟ್ಟಲ್ಪಡುತ್ತಾನೆ. ಬೇರೆಯವರ ಘಾತ ಮಾಡಲು ಪ್ರಯತ್ನ ಮಾಡ್ತಾನೆ. ಇಹಪರ ಭಾವಗಳ ದುಃಖದಾಯಿ ಕ್ರೋಧ ಇದು ತ್ಯಾಗಕ್ಕೆ ಯೋಗ್ಯ ಇದೆ. ಜಿನಧರ್ಮಾರಾಧನೆ ಇಲ್ಲದ ಜೀವಕ್ಕೆ ಈ ರೀತಿ ದುಃಖ ಅನಾದಿ ಕಾಲದಿಂದ ಪ್ರಾಪ್ತ ಆಗಿದೆ. ಜೀವನಿಗೆ ಅಲಂಕಾರ, ಒಡವೆ, ವಸ್ತ್ರಗಳಲ್ಲಿ ಇಲ್ಲ, ರಾಜ್ಯ ವೈಭವದಲ್ಲಿ ಇಲ್ಲ, ಪದವಿಗಳಲ್ಲಿ ಇಲ್ಲ, ಸಂಪತ್ತು ಅಲ್ಲ, ಸಂಬಂಧಿಕರು ಅಲ್ಲ. ತ್ರಿಲೋಕದಲ್ಲಿ ಜೀವನ ಉತ್ತಮ ಅಲಂಕಾರ ಅಂದರೆ ಅದು ಸಮ್ಯಕ್ತ್ವ ಇದೆ. ಇದಕ್ಕೂ ದೊಡ್ಡ ಸಂಪತ್ತು ಹಿಂದೆ, ಇಂದು, ಮುಂದೆ ಯಾವುದೂ ಕೂಡ ಜೀವನಿಗೆ ಬೇರೆ ಇರುವುದಿಲ್ಲ. ಅದು ಸಮ್ಯಕ್ತ್ವ ಇದೆ ಸಂಪತ್ತು. ಸಮ್ಯಕ್ ದೃಷ್ಟಿಗೂ ಕೂಡ ಚಾರಿತ್ರ್ಯ ಮೋಹನೀಯದ ಉದಯದಿಂದ ಕೆಲವೊಮ್ಮೆ ಕ್ರೋಧ ಉತ್ಪನ್ನ ಆಗುತ್ತದೆ. ಆದರೆ ಅದು ಸ್ವಲ್ಪ ಕಾಲದಲ್ಲಿಯೇ ಸಮ್ಯಕ್ತ್ವದ ಪ್ರಭಾವದಿಂದ ಆರಿ ಹೋಗಿಬಿಡ್ತದೆ, ನಂದಿ ಹೋಗಿಬಿಡ್ತದೆ, ಇರುವುದಿಲ್ಲ. ಆದ್ದರಿಂದ ಅದು ದೀರ್ಘ ಸಂಸಾರದ ಕಾರಣ ಆಗುವುದಿಲ್ಲ. ಕ್ರೋಧದ ಕಾಲಗಳು ಹೀಗೆ ಇವೆ ನೋಡ್ರಿ. ಉತ್ತಮರಲ್ಲಿ ಕ್ಷಣ ಮಾತ್ರ ಇರ್ತದೆ, ನಂತರ ಹೊರಟು ಹೋಗಿಬಿಡ್ತದೆ. ಮಧ್ಯಮರಲ್ಲಿ ಜಾಸ್ತಿ ಅಂದರೆ 48 ನಿಮಿಷಗಳವರೆಗೆ ಇರ್ತದೆ, ಮತ್ತೆ ಹೊರಟು ಹೋಗಿಬಿಡ್ತದೆ. ನೀಚರಲ್ಲಿ ದಿನರಾತ್ರಿಯೇ ಇರ್ತದೆ. ಕ್ಷಮೆ ಇಲ್ಲದ ತಪ, ದಾನ, ವ್ರತ, ಉಪವಾಸ ಆತ್ಮಕಲ್ಯಾಣದ ಕಾರಣ ಆಗಲಾರದು. ನೋಡಿ, ಇದಕ್ಕೊಂದು ಬಹಳ ಉತ್ತಮ ಉದಾಹರಣೆ ಆಯಿತು. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಒಂದು ಬ್ರಾಹ್ಮಣ ಮಿಥ್ಯಾದೃಷ್ಟಿ ತಾಪಸಿ ಇದ್ದ. ಒಂದು ಸಲ ದಿಗಂಬರ ಮುನಿಗಳ ಸಂಪರ್ಕದಿಂದ ಆ ಜೀವಕ್ಕೆ ಸಮ್ಯಕ್ ದರ್ಶನ ಆಯಿತು. ಅವರ ಬೋಧನೆಯಿಂದ. ಅವರ ಹೆಸರು ವಶಿಷ್ಠ ಮುನಿ. ವಶಿಷ್ಠ ಮುನಿ ದಿಗಂಬರ ಮುನಿ ಆಗಿ ಆ ನಂತರ ಬಹಳ ದೊಡ್ಡ ಸಮ್ಯಕ್ ತಪವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ತಪ ಮಾಡ್ತಾ 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 ಒಂದು ಸಲ ಉಗ್ರಸೇನ ರಾಜನ ರಾಜ್ಯದಲ್ಲಿ ಬಂದರು. ದೊಡ್ಡ ಪರ್ವತದ ಮೇಲೆ ಯೋಗಧಾರಣೆ ಮಾಡಿದರು. ಅವರ ನಿಯಮ ಇತ್ತು, 1 ತಿಂಗಳಿಗೊಂದ್ಸಲ ಅವರು ಆಹಾರ ಕೇಳ್ತಾ ಇದ್ರು. ಈ ವಿಷಯ ಉಗ್ರಸೇನ ರಾಜನಿಗೆ ಗೊತ್ತಾಯಿತು. ಅವನು ಊರಿನಲ್ಲೆಲ್ಲ ಡಂಗುರ ಹೊಡೆಸಿಬಿಟ್ಟ. ಮಾಸೋಪವಾಸಿ ವಶಿಷ್ಠ ಮುನಿಗಳಿಗೆ ನಾನೇ ಆಹಾರ ಕೊಡುತ್ತೇನೆ, ಬೇರೆ ಯಾರು ಕೊಡಬೇಡ್ರಿ ಎಂದು ಡಂಗುರ ಹೊಡೆಸಿಬಿಟ್ಟ. ಇದರಿಂದಾಗಿ ಪಾಪ ಯಾರೂ ಆಹಾರ ಕೊಡಲಿಕ್ಕಾಗಿಲ್ಲ. 1 ತಿಂಗಳ ಉಪವಾಸನ ಮುಗಿಸಿ ವಶಿಷ್ಠ ಮುನಿಯರು ಆಹಾರಕ್ಕೆ ಅಂತ ಬಂದರು. ಯಾರೂ ಫಲಗೊಂಡಿಲ್ಲ, ಆಹಾರ ಕೊಟ್ಟಿಲ್ಲ. ಅನಿವಾರ್ಯ ಅಂಥೇಳಿ ರಾಜನ ಮಹಲಿಗೆ ಹೋದರು. ಅಲ್ಲಿ ಕೂಡ ಆವಾಗ ರಾಜ್ಯದ ಒಂದು ಕಡೆಗೆ ಬೆಂಕಿ ಹತ್ತಿತ್ತು. ಆದ್ದರಿಂದ ಆ ಕೆಲಸದಲ್ಲಿ ವ್ಯಸ್ತನಿದ್ದಂಥ ಉಗ್ರಸೇನ ರಾಜ ಆಹಾರ ಕೊಡಲಿಲ್ಲ. ದಿಗಂಬರ ಮುನಿ ಮರಳಿ ಹೋದರು. ಇನ್ನು 1 ತಿಂಗಳು ಉಪವಾಸ ಮಾಡಿ ಮತ್ತೆ ಬಂದರು. ಆವಾಗ ಯಾರೂ ಆಹಾರ ಕೊಟ್ಟಿಲ್ಲ. ಅನಿವಾರ್ಯ ಅಂಥೇಳಿ ರಾಜನ ಭವನಕ್ಕೆ ಬಂದರು. ಆಗ ಆನೆ ಮತ್ತಾಗಿ ಆ ಕಡೆ ಓಡಾಡ್ತದೆ ಅಂಥೇಳಿ ಉಗ್ರಸೇನ ಆವಾಗಲೂ ಆಹಾರ ಕೊಟ್ಟಿಲ್ಲ. 3ನೇ ತಿಂಗಳು ಬರ್ತಾ ಇದ್ದಾರೆ. ಈಗ 3 ತಿಂಗಳು ಉಪವಾಸ ಆಗಿದೆ ಅವ್ರದ್ದು. 3ನೇ ತಿಂಗಳು ಬರ್ತಾ ಇದೆ. ಆವಾಗ ಅರ್ಧ ಚಕ್ರವರ್ತಿ ಜರಾಸಂಗನ ಆಜ್ಞಾಪತ್ರ ಬಂದಿತ್ತು ಅಂತ ಹೇಳಿ ಅಲ್ಲೇನೋ ಮಾಡ್ತಾ ಇದ್ದ ರಾಜ ಆವಾಗಲೂ ಆಹಾರ ಕೊಟ್ಟಿಲ್ಲ. ಹೀಗೆ 3 ತಿಂಗಳುಗಳ ಉಪವಾಸದಿಂದಲೂ, ಅಂದರೆ 3 ತಿಂಗಳು ಉಪವಾಸ ಆಯ್ತು. ಈಗ ಯಾರಿಗೆ? ವಶಿಷ್ಠ ಮುನಿರಾಜರಿಗೆ. ನೋಡಿ, ವಿಚಾರ ಮಾಡಿರಿ ಹೇಗಿದೆ ಅಂಥೇಳಿ. ಅವರು ಆದರೂ ಕೂಡ ಆ ಮಹಾಮುನಿ ಇನ್ನೂ ಕೂಡ ತಮ್ಮ ಕ್ಷಮೆ ಭಾವನೆಯನ್ನು ಬಿಟ್ಟಿಲ್ಲ, ತಮ್ಮ ತಪ ಭಾವನೆಯನ್ನು ಕೂಡ ಬಿಟ್ಟಿಲ್ಲ. ಮಹಾಮುನಿ ವಶಿಷ್ಠ ಅವರು, ಇದು ನನ್ನ ಅಂತರಾಯ ಕರ್ಮ ಇದೆ, ಯಾರು ಏನು ಮಾಡಲು ಸಾಧ್ಯ ಅಂತ ಹೇಳಿ ತಿಳಿದು ಈಗ ಶಾಂತ ಭಾವದಿಂದ ಮಹಾಮುನಿ ವಶಿಷ್ಠ ಈಗ ಮರಳಿ ಕಾಡಿಗೆ ಹೋಗ್ತಾ ಇದ್ದಾರೆ ತಪಕ್ಕೆ. ಆವಾಗ ಊರು ಮುಗಿತಾ ಬಂತು, ಇನ್ನು ಕಾಡಿಗೆ ಹೋಗಬೇಕು. ಅಷ್ಟರೊಳಗಡೆ ಅಲ್ಲಿ ಒಬ್ಬರ ಮನೆ ಶ್ರಾವಕರದು ಇತ್ತು. ದಿಗಂಬರ ಮುನಿ ಹಿರಿಯ ಸಮಿತಿ ಪೂರ್ವಕವಾಗಿ ಹೋಗ್ತಾ ಇದ್ದಾರೆ. 3 ಮೊಳ ಭೂಮಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ವಶಿಷ್ಠ ಮಹಾಮುನಿ. ಆವಾಗ ಪ್ರತಿದಿನ ಆಹಾರ ದಾನ ಮಾಡುತ್ತಿದ್ದಂತಹ ಅಲ್ಲಿ ಒಂದು ಶ್ರಾವಕರ ಮನೆ ಇತ್ತು. ಅಲ್ಲಿ ಒಬ್ಬಳು ಅಜ್ಜಿ ಇದ್ಲು. ಆ ಅಜ್ಜಿಗೆ ತಡ್ಕೊಳ್ಳೋಕ್ಕಾಗಿಲ್ಲ ದುಃಖ.
ಅತೀ ದುಃಖದಿಂದ ಜೋರಾಗಿ ಅಜ್ಜಿ ಹೇಳಿಬಿಟ್ಲು, ಕೂಗಾಡ್ತಾ ಹೇಳಿಬಿಟ್ಲು, ನಮ್ಮ ರಾಜ ಎಷ್ಟೊಂದು ದುಷ್ಟ, ಎಷ್ಟೊಂದು ಪಾಪಿ, ಎಷ್ಟೊಂದು ಅನ್ಯಾಯಿ. ತಾನು ಸ್ವಯಂ ದಿಗಂಬರ ಮುನಿಗೆ ಆಹಾರ ಕೊಡುವುದಿಲ್ಲ, ಮತ್ತೆ ನಾವು ಕೊಡ್ತೇವೆ, ನಮಗೂ ಕೂಡ ಕೊಡಬಾರ್ದು ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಏನು ಮಹಾಪಾಪಿ ಇದ್ದಾನೆ ಅಂತ ಹೇಳಿಬಿಟ್ಲು. ಇದನ್ನು ಕೇಳಿದ ತಕ್ಷಣವೇ ಮಹಾಮುನಿ ವಶಿಷ್ಠಿಗೆ ಈಗ ಸಿಟ್ಟು ಬಂತು. ನೋಡಿ, 3 ತಿಂಗಳ ಉಪವಾಸದಿಂದಲೂ ಕೂಡ ಅವರು ಈಗ ಮರಳಿ ಮತ್ತೆ ತಪಕ್ಕೆ ಹೋಗ್ತಾ ಇದ್ರು ಮಹಾಮುನಿ ವಶಿಷ್ಠ. ಆದರೆ ಈಗ ಕ್ರೋಧ ಉತ್ಪನ್ನ ಆಯಿತು. ಆ ಕ್ರೋಧ ಇಷ್ಟು ಪ್ರಮಾಣದಲ್ಲಿ ಅವರಿಗೆ ಬಂತು, ಇಷ್ಟು ಉಗ್ರವಾಗಿ ಕೋಪ ಬಂತು ಅವರಿಗೆ. ನಾನು ಮುಂದಿನ ಭವದಲ್ಲಾರೂ ಕೂಡ ಈ ಉಗ್ರಸೇನನಿಗೆ ನನ್ನ ತಪದ ಫಲ ಇದ್ದರೆ ನಾನು ಸೇಡು ತೀರಿಸ್ಕೊಂಡೇ ಕೊಡ್ಕೊಳ್ತೇನೆ ಅಂತ ಹೇಳಿ ಅವರು ರೌದ್ರ ಧ್ಯಾನ ಪ್ರಾರಂಭ ಆಗಿಬಿಡ್ತು ಜೀವಕ್ಕೆ. ಆ ಥರ ರೌದ್ರ ಧ್ಯಾನದಲ್ಲಿ ಮಹಾಮುನಿ ವಶಿಷ್ಠರ ಪ್ರಾಣವೇ ಹಾರಿ ಹೋಯಿತು. ಎಷ್ಟು ದೊಡ್ಡ ದುರ್ಘಟನೆ ಆಯ್ತು ನೋಡ್ರಿ. ಈ ಮಹಾಮುನಿ ವಶಿಷ್ಠ ಎಲ್ಲೋ ದೊಡ್ಡ ಅಹಮೀಂದ್ರ ಪದವಿ, ಏನು ವಿಜಯ ವೈಜಯಂತ ಆದಿ ಸರ್ವಾರ್ಥ ಸಿದ್ಧಿ ಇಂಥ ಇದಕ್ಕೆ ಹೋಗಬೇಕಾದಂಥ ತಪಸ್ವಿ ಮಹಾಮುನಿವು ಯಾರು. ಆದರೆ ಈ ಕ್ರೋಧದ ಕಾರಣದಿಂದ ಈ ವಶಿಷ್ಠ ಮುನಿ ಉಗ್ರಸೇನನಿಗೆ ಮಗ ಆಗಿ ಹುಟ್ಟಿಬಿಟ್ಟ. ಯಾಕೆ? ದ್ವೇಷ ತೀರಿಸಿಕೊಳ್ಳಲು, ಸೇಡು ತೀರಿಸಿಕೊಳ್ಳಲು. ಆ ಮಗು ಹುಟ್ಟಿದ ತಕ್ಷಣವೇ ಅಂದರೆ ರಾಜ ಉಗ್ರಸೇನ ನೋಡಕ್ಕೆ ಹೋದ ಮಗುನ. ಅವಾಗ ಮುಷ್ಟಿ ಎಲ್ಲ ಬಂದು ಹಿಂಗೆ ಮುದ್ದೆ ಮಾಡ್ತಾಯಿದೆ, ಗುದ್ದೋದಿಕ್ಕೆ ಬರ್ತದೆ, ಹೊಡೆಯೋದಿಕ್ಕೆ ಬರ್ತದೆ ಮಗು. ಈಗಾಗಲೇ ಹುಟ್ಟಿದ ಮಗು ಕಣ್ಣೆಲ್ಲ ಕೆಂಪು ಮಾಡ್ತದೆ ಇವನನ್ನು ನೋಡಿ. ಅಬ್ಬಬ್ಬಾ, ಇದು ಏನೋ ದೊಡ್ಡ ಅನಿಷ್ಟ ಇದೆ, ಈ ಮಗ ನನ್ನನ್ನು ನಾಶ ಮಾಡುವವನೆಂದು ತಿಳಿದು ರಾಜ ಮುದ್ರೆ ಉಂಗುರವನ್ನು ಹಾಕಿ ಅವನನ್ನು ಒಂದು ಕಂಬಳಿ ಅವನಿಗೆ ಹಾಕಿ ಮತ್ತು ಒಂದು ಚೀಟಿಯನ್ನು ಬರೆದಿಟ್ಟು ಅವನನ್ನು ಒಂದು ಪೆಟ್ಟಿಗೆ, ಆ ಕಂಸ ಅಂತಾರೆ ಅದನ್ನು, ಅದರಲ್ಲಿ ಹಾಕಿ ನದಿಯಲ್ಲಿ ಬಿಡಲಾಯಿತು. ಅಲ್ಲಿ ಯಾರಿಗೂ ಅದು ಒಂದು ಹೆಂಗಸಿಗೆ ಸಿಕ್ತು. ಅವಳು ತಗೊಂಡೋಗಿ ಪಾಲನೆ ಮಾಡಿ ಅವನಿಗೆ ಕಂಸ ಎಂದು ಹೆಸರಿಟ್ಲು. ಕಂಸ ದೊಡ್ಡವನಾದ ನಂತರ ಹೇಗೋ ವಸುದೇವನ ಸ್ನೇಹವನ್ನು ಸಂಪಾದಿಸಿಬಿಟ್ಟ. ವಸುದೇವ ಅಂದರೆ ಶ್ರೀಕೃಷ್ಣನ ತಂದೆ. ಸಂಪಾದಿಸಿಬಿಟ್ಟ. ಅಲ್ಲಿ ಎಲ್ಲ ರೀತಿ ವಿದ್ಯೆಗಳನ್ನು ಕಲಿತುಬಿಟ್ಟ. ಅದಾದ ನಂತರ ತಾನು ಸ್ವಯಂ ರಾಜ ಆದ. ಈಗ ಕಂಸ ರಾಜ ಆದ ನಂತರ ಉಗ್ರಸೇನನನ್ನು ರಾಜ್ಯದ ಮಹಾದ್ವಾರದಲ್ಲಿ ಬಂದಿಯಾಗಿ ಇಟ್ಟುಬಿಟ್ಟ. ಮೋಕ್ಷ ಅಥವಾ ಅಹಮೀಂದ್ರ ಪದವಿಯನ್ನು ಪಡೆಯಬೇಕಾದಂತಹ ವಸಿಷ್ಠ ಮಹಾಮುನಿ ಕ್ರೋಧದಿಂದ ಆದಂತಹ ಹಾನಿಯನ್ನು ನಮ್ಮ ಬಾಯಿಂದ ವರ್ಣಿಸಲು ಸಾಧ್ಯ ಇಲ್ಲ. ಇದನ್ನು ನೀವು ವಿಸ್ತಾರವಾಗಿ ತಿಳಿಬೇಕಿದ್ರೆ ಹರಿವಂಶ ಪುರಾಣ ಮಹಾಶಾಸ್ತ್ರ ಅಥವಾ ಆರಾಧನಾ ಕಥಾಕೋಶದಿಂದ ಇದನ್ನು ತಿಳಿಯಬಹುದು. ನಿಮಗೆ ಅಕಸ್ಮಾತ್ ಈ ವಿಷಯ ವಿಸ್ತಾರವಾಗಿ ಬೇಕಾದರೆ ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ ಪ್ಲೇಸ್ಟೋರ್ನಿಂದ. ಅಲ್ಲಿ ನೀವು ಹರಿವಂಶ ಪುರಾಣ, ಮಹಾಪುರಾಣ, ಪದ್ಮಪುರಾಣ ಎಲ್ಲ ಇದೆ. ಇದರಲ್ಲಿ ಹರಿವಂಶ ಪುರಾಣದಲ್ಲಿ ಇದರ ಮುಖ್ಯವಾಗಿ ವಿಷಯ ಇದೆ. ನೀವು ಅಲ್ಲಿಂದ ಇದನ್ನು ವಿಸ್ತಾರವಾಗಿ ಕೇಳ್ಕೊಬೋದು. ಇಲ್ಲಿ ಕಥಾಭಾಗ ಇಲ್ಲದ್ರಿಂದ ನಾನು ಅದನ್ನು ವಿಸ್ತಾರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಸಾಮಾನ್ಯ ಇದೇ ರೀತಿ ಇನ್ನೊಂದು ಘಟನೆ ಕೂಡ ಆಗ್ತದೆ. ಅದು ಕೂಡ ಇದೇ ರೀತಿ ಇದೆ ಘಟನೆ. ಅದೇನು ಅಂತಂದರೆ, ಶ್ರೇಣಿಕ ರಾಜನ ಮಗ ಕುಣಕ ಅಂತ ಇದ್ದ ಅಲ್ವಾ. ಅವ ಕೂಡ ಹಿಂದಿನ ಭಾವದಲ್ಲಿ ತಪಸ್ವಿ ಇದ್ದು ಕ್ರೋಧದ ಕಾರಣದಿಂದನೇ ರಾಣಿ ಚೇಳನ್ನಲ ಗರ್ಭದಲ್ಲಿ ಮಗನಾಗಿ ಹುಟ್ಟಿ ಶ್ರೇಣಿಕನೊಂದಿಗೆ ತನ್ನ ಹಿಂದಿನ ಭವಗಳ ಸೇಡನ್ನು ಹೇಗೆ ತೀರಿಸಿಕೊಳ್ತಾನೆ ಅನ್ನೋದನ್ನು ನೀವು ಶ್ರೇಣಿಕ ಚರಿತ್ರೆ ಅಂದರೆ ಆಚಾರ್ಯ ಭಗವಾನ್ ಶುಭಚಂದ್ರಾಚಾರ್ಯ ರಚಿತ ಶ್ರೇಣಿಕ ಚರಿತ್ರೆಯಲ್ಲಿ ನೀವು ನೋಡಿ ತಿಳ್ಕೊಬೋದು ವಿಸ್ತಾರವಾಗಿ. ಇಲ್ಲ ಅಂತಂದರೆ ಅಲ್ಲಿ ಇದೇ ರೀತಿ ನಾನು ಹೇಳಿದ್ದು ಇದೆ, ಅದು ನೀವು ಅಲ್ಲಿ ವಿಸ್ತಾರವಾಗಿ ಅದನ್ನು ತಿಳ್ಕೊಬೋದು. ಅಂದರೆ ಇಲ್ಲಿ ಹೇಳುವಂಥ ಮುಖ್ಯಾಂಶ ಏನಂದರೆ, ಕ್ರೋಧದಿಂದ ಇಂಥ ದೊಡ್ಡ 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 ಆಪತ್ತುಗಳು ಜೀವಕ್ಕೆ ಆಗ್ತವೆ. ಅಂದರೆ ಎಲ್ಲಿ ಅಹಮೀಂದ್ರ ಪದವಿಯನ್ನು ಪಡೆಯಬೇಕಾದಂಥ ಜೀವ, ಮೋಕ್ಷವನ್ನು ಪಡೆಯಬೇಕಾದಂಥ ಜೀವ, ಅಂಥ ದೊಡ್ಡ ದೊಡ್ಡ ತಪಸ್ವಿ ಜೀವಗಳು ಕ್ರೋಧದ ಕಾರಣದಿಂದಾಗಿ ತಮ್ಮ ಅವನತಿ ಘಾತವನ್ನು ಹೇಗೆ ಮಾಡ್ಕೊಳ್ತವೆ ಅನ್ನೋದ್ರ ಬಗ್ಗೆ ಇವೆಲ್ಲ ಬಹಳ ಉತ್ತಮ ಉದಾಹರಣೆಗಳು ಇದ್ದಾವೆ. ಆದ್ದರಿಂದ ಇದನ್ನು
ಈ ಘಟನೆಗಳನ್ನು ನಾವು ಪದೇ ಪದೇ ಚಿಂತನೆ ಮಾಡಬೇಕಾಗ್ತದೆ. ಈಗ ಸಮಯ ಕಡಿಮೆ ಇದೆ, ಮುಂದಿನ ಭಾಗವನ್ನು ನೀವು ನಾಳೆ ಬಂದು ಕೇಳ್ರಿ. ಆಯ್ತು, ಹೋಗ್ರಿ ಇರ್ರಿ.